ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಸೂಪರ್ ಆಗಿರುವಂಥ ಫುಲ್ ಡೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಡ್ರಿಂಕ್ ನಂದು ಎನರ್ಜಿ ಡ್ರಿಂಕ್ ತೊಗೊಳ್ತಾ ಇದ್ದೀನಿ. ಸೊ ಎದ್ದಿದ ತಕ್ಷಣ ಸ್ವಲ್ಪ ಎಂಟಿ ಸ್ಟೊಮಕಲ್ಲಿ ನೀರು ಬೇಕಾದರೂ ಕುಡಿಬೋದು. ಕುಡ್ದಾದ್ಮೇಲೆ ಈ ಒಂದು ಡ್ರಿಂಕ್ ಕುಡಿತೀನಿ. ಅದು ಕುಡ್ದಾಗಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾನು ಇವತ್ತು ಸೇಮ್ ಮನೆ ಹತ್ರ ಒಂದು ಹೋಟೆಲ್ ಹೊಸದಾಗಿ ಓಪನ್ ಆಗಿದೆ, ಅಲ್ಲೋಗ್ಬಿಟ್ಟು ಬಿಸಿಬೇಳೆ ಬಾತು ಸ್ವಲ್ಪ ಬೂಂದಿ ತೊಗೊಂಡಿದ್ದೀನಿ. ಹಸ್ಬೆಂಡ್ ಬಂದು ವೆಜ್ ಪಲಾವ್ ತೊಗೊಂಡಿದ್ದಾರೆ, ಲಿಯಾಗೆ ಪೂರಿ. ಅವಳು ಒಂದೂವರೆ ಪೂರಿ ತಿಂತಾಳೆ. ಸೊ ಆಮೇಲೆ ಅದನ್ನು ಹಸ್ಬೆಂಡೇ ತಿನ್ನಬೇಕು. ಸೊ ಪೂರಿ ಅಂದರೆ ಇಷ್ಟ, ಮನೇಲಿ ಮಾಡಿಕೊಡ್ತೀನಿ. ಬಟ್ ನಾವು ಇವತ್ತು ತುಂಬ ಲೇಟಾಗಿ ಎದ್ದಿದ್ದರಿಂದ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೊರಗಡೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಒಂದು ಸೂಪರಾಗಿರೋಂಥ ಕಾಫಿ ಹೊರಗಡೆನೇ ಕುಡ್ಕೊಂಡು ಬಂದುಬಿಟ್ವಿ. ಬಂದಿದ್ದ ತಕ್ಷಣವೇ ಸ್ವಲ್ಪ ಪಾರ್ಸಲೆಲ್ಲ ರಿಸೀವ್ ಮಾಡಿದ್ದೆ, ಅಮೆಝಾನಿಂದ ಸ್ವಲ್ಪ ಆರ್ಡರ್ ಮಾಡಿದ್ದೆ. ಬಿಕಾಸ್ ನನ್ನ ಬರ್ಡೇ ಬಂದಿದ್ದರಿಂದ ಮತ್ತು ಲಿಯಾಗೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದರಿಂದ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ. ಸೊ ಅವಳಿಗೆ ಇನ್ನು ಇವಾಗ ಫಸ್ಟ್ ಗ್ರೇಡು, ಹಾಗಾಗಿ ಅವಳದಂತ ಒಂದು ಮೇಕಪ್ ಕಿಟ್ ಇಟ್ಕೋಬೇಕು ಅನ್ನೋಕ್ಕೋಸ್ಕರ ಅವಳಿಗಾಗಿ ಒಂದು ಪ್ರಾಡಕ್ಟ್ಗಳನ್ನೆಲ್ಲ ತರಿಸಿದ್ದೀನಿ. ಬಿಕಾಸ್ ಅವಳದು ಏನೇ ಎಲ್ಲೇ ಇಟ್ಟರೂ ಕೂಡ ನನ್ನದೇ ಪ್ರಾಡಕ್ಟ್ ತೊಗೊಂಡು ಯೂಸ್ ಮಾಡ್ತಾಳೆ. ಆ ಸ್ಕಿನ್ಗೆ ನಮ್ಮ ಪ್ರಾಡಕ್ಟ್ ಬಂದು ಸ್ವಲ್ಪ ಹೆವಿ ಅನಿಸುತ್ತೆ. ಸೊ ಅವಳಿಗೆ ಬೇಕಾಗಿರುವ ಕೆಲವು ಪ್ರಾಡಕ್ಟ್ಸ್ ಎಲ್ಲ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಅದರಲ್ಲಿ ಕೆಲವೆಲ್ಲ ರಿಸೀವ್ ಆಗಿದೆ. ಅವಳಿಗೆ ಸ್ವಲ್ಪ ಬೇಕು ಅನ್ನೋದನ್ನೆಲ್ಲ ಕೇಳಿ ಅವಳೇ ಕಾಟಲ್ಲಿ ಹಾಕ್ಕೊಂಡಿದ್ದಾಳೆ. ಕೆಲವೆಲ್ಲ ನಾನು ಅವಳಿಗೆ ನೋಡಿ ಇಟ್ಟಿದ್ದೀನಿ ಪರ್ಚೇಸ್ ಮಾಡೋದಕ್ಕೆ. ಸೊ ಇವಾಗ ಸ್ಕೂಲಿಗೆ ಹೋಗಬೇಕಾದ್ರೆ ಇವೆಲ್ಲ ಅವಳಿಗೆ ಬೇಕಾಗುತ್ತೆ. ಸೊ ಈ ಡಿಯೋಡ್ರೆಂಟ್ಸ್, ಈ ಫೇಸ್ ವಾಶ್ ಎಲ್ಲ ತುಂಬಾ ಚೆನ್ನಾಗಿ ಇರುತ್ತೆ. ಲಾಸ್ಟೆಲ್ಲ ನಾನು ಸ್ವಲ್ಪ ಕೊರಿಯನ್ದು ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೆ, ಅದು ರೈಸ್ ವಾಟರ್ದೆ. ತುಂಬ ಚೆನ್ನಾಗಿ ರಿಸಲ್ಟ್ ಇದೆ. ಅದೊಂದು 2 ಇಯರ್ಸಿಂದ ಯೂಸ್ ಮಾಡ್ತಿದ್ದೆ ನಾನು, ತುಂಬ ಚೆನ್ನಾಗಿದೆ ರಿಸಲ್ಟು. ಸೊ ಇವಾಗ ಅದು ಒಂದು ರೀತಿಯಾದ ಫಾರ್ಮ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಇವಾಗ ಈ ಮಾಮಾಅರ್ಥದ್ದು ರೈಸ್ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಸೊ ಯಾಕಂದರೆ ಅಟ್ಲೀಸ್ಟ್ ಸ್ವಲ್ಪ ಚೆಕ್ ಮಾಡೋಣ, ಮಾಮಾಅರ್ಥದ್ದು ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಫೇಸ್ ವಾಶ್ ಯಾವತ್ತೂ ಟ್ರೈ ಮಾಡಿಲ್ಲ, ಹಾಗಾಗಿ ಒಂದು ಬೈ ಮಾಡಿದ್ದೀನಿ. ಸೊ ಅವಳಿಗೊಂದು ಮೇಕಪ್ ಬ್ಯಾಗ್ ಆರ್ಡರ್ ಮಾಡಿದ್ದೆ. ಆ ಮೇಕಪ್ ಬ್ಯಾಗ್ ಆರ್ಡ್ರ್ ಮಾಡಿದ್ದಕ್ಕೆ ಕೆಲವು ಪ್ರಾಡಕ್ಟ್ಸು, ಒಂದು ಸನ್ಸ್ಕ್ರೀನ್ ಲೋಷನ್ನು ಅದನ್ನು ಫ್ರೀ ಕೊಟ್ಟಿದ್ದಾರೆ. ಸೊ ಅವಳಿಗೆ ಏನಾದರೂ ಒಂದು ಕ್ರೀಮ್ಸ್ ಏನಾದರೂ ನೋಡಿದ್ರೆ ಅದರಲ್ಲೇ ಇರೋದ್ರಿಂದ ಅವಳಿಗೆ ಸೊ ಅವಳೇ ಅಪ್ಲೈ ಮಾಡ್ಕೋಬೋದಾ ಅನ್ನೋದು ಅವಳಿಗೆ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಅವಳಿಗೆ ಹೇಳಿದ್ದೀನಿ, ನಿನಗೆ ಸಪ್ರೇಟ್ ಕಿಟ್ ಕೊಡ್ತೀನಿ, ಅದರಲ್ಲಿರೋ ಪ್ರಾಡಕ್ಟ್ಸ್ ಮಾತ್ರ ನೀನು ಯೂಸ್ ಮಾಡಬೇಕಂತ. ಬಿಕಾಸ್ ನಾನೇನಾದರೂ ಬ್ಯುಸಿಯಾಗಿದ್ದರೆ ಅಥವಾ ಏನಾದರೂ ಕೆಲಸ ಮಾಡ್ತಿದ್ಲೆ ನನಗೆ ಗೊತ್ತಿಲ್ದಂಗೆ ಅವಳೆಲ್ಲ ಕೆಲವೆಲ್ಲ ಅಪ್ಲೈ ಮಾಡ್ಕೊಂಬಿಡ್ತಾಳೆ ನಮ್ಮ ಕ್ರೀಮ್ಸ್ ಎಲ್ಲ. ಸೊ ಸಾಫ್ಟ್ ಸ್ಕಿನ್ಗಳಿಗೆ ಅದೆಲ್ಲ ಸ್ವಲ್ಪ ಹಾಶ್ ಆಗಿರುತ್ತೆ. ಹಾಗಾಗಿ ಅವ್ರಿಗೆ ಅಂತ ಒಂದು ಕಿಟ್ ಕೊಟ್ಬಿಟ್ಟು, ಅವ್ರಿಗೆ ಅಂತ ಒಂದು ಬ್ಯಾಗ್ ಕೊಟ್ಬಿಟ್ರೆ ಅದರಲ್ಲಿ ಇರೋದನ್ನೇ ಹಚ್ಕೊಂಡ್ರು ಅವರು ಅದನ್ನು ಹಾಳು ಮಾಡಿದ್ರೂ ಪರವಾಗಿಲ್ಲ. ಬಟ್ ಆದರೆ ಅದೇ ಪ್ರಾಡಕ್ಟೇ ಅವ್ರು ಮತ್ತೆ ಯೂಸ್ ಮಾಡ್ತಾರೆ. ಸದ್ಯಕ್ಕೆ ಇಷ್ಟು ಪ್ರಾಡಕ್ಟ್ ರಿಸೀವ್ ಆಗಿದೆ. ಸೊ ಒಂದು ಮೇಕಪ್ ಬ್ಯಾಗು, ಒಂದು ಸೆಬಾಮೇಡ್ದು ಸುಮಾರು ವರ್ಷದಿಂದ ಯೂಸ್ ಮಾಡಿದ್ದೀನಿ. ಅದರದ್ದೇ ಶ್ಯಾಂಪು, ಅದರದ್ದೇ ಸೋಪು, ಅದರದ್ದೇ ಕ್ರೀಮ್ ಯೂಸ್ ಮಾಡ್ತಿದ್ದೆ. ಬಟ್ ಇವಾಗ ಅದರದ್ದು ಕ್ರೀಮ್ ಏನೋ ತುಂಬ ತಿಕ್ಕಾಗಿದೆ, ನನಗೆ ಆ ಕನ್ಸಿಸ್ಟೆನ್ಸಿ ಅಷ್ಟೇನು ಖುಷಿ ಅನಿಸಿಲ್ಲ. ಸೊ ಹಾಗಾಗಿ ಕ್ರೀಮ್ನ ಚೇಂಜ್ ಮಾಡಿಬಿಟ್ಟೆ, ಮಾಮಾಅರ್ಥನ ಫೇಸ್ ಕ್ರೀಮ್ ತೊಗೊಂಡಿದ್ದೀನಿ. ಮತ್ತು ಫೇಸ್ ವಾಶು, ಫೇಸ್ ಫಾರ್ಮು ಒಂದರಲ್ಲೇ ಬರುತ್ತೆ, ಅದೊಂದು ತೊಗೊಂಡಿದ್ದೀನಿ. ಇನ್ನು ಕೆಲವೆಲ್ಲ ಆರ್ಡ್ರ್ ಮಾಡಿದ್ದೀನಿ, ಅವೆಲ್ಲ ಬರಬೇಕು. ಸೊ ಮತ್ತು ಅವಳಿಗೊಂದು ಐಬ್ರೋ ವಿತ್ ಕಾಜಲ್ ಮತ್ತು ಐಬ್ರೋ ಇರೋ ಥರ ಒಂದು ಪ್ಯಾಲೆಟ್ ತೊಗೊಂಡಿದ್ದೀನಿ. ಸೊ ಈ ಬ್ಯಾಗ್ ಒಂದು ಸೂಪರಾಗಿರುವಂಥ ಕಂಪಾರ್ಟ್ಮೆಂಟ್ ಇರುವಂಥ ಬ್ಯಾಗ್, ಒಂದು ಚಿಕ್ಕದಾಗಿ ಮೇಕಪ್ ಸಾಮಾನೆಲ್ಲ ಇಟ್ಕೊಳ್ತೀವಿ ಅಂದರೆ ಒಂದು ಸೂಪರಾಗಿ ಚೆನ್ನಾಗಿ ಸೆಟ್ ಆಗುವಂಥ ಒಂದು ಬ್ಯಾಗು. ಸೊ ಬ್ಯಾಗ್ ಅಂದರೆ ಈ ಥರ ಅವಳದ್ದು ಏನಾದರೂ ಥಿಂಗ್ಸ್ ಅದರೊಳಗೆ ಎಲ್ಲ ಇಟ್ಬಿಟ್ರೆ ನಾವೆಲ್ಲಾದರೂ ಹೋದರೂ ಕೂಡ ಅದನ್ನು ಹಾಗೆ ನಾವು ಆ ಕಿಟ್ನ ಎತ್ತಾಕೊಂಡು ಹೋಗ್ಬಿಡ್ಬೋದು. ಸೊ ಎಲ್ಲೋದ್ರೂ ನಾವು ಅಲ್ಲಿ ಇಲ್ಲಿ ಅಂತ ಹುಡ್ಕೋದು, ಟ್ರಾವೆಲ್ ಅಥವಾ ಎಲ್ಲೇ ಮನೆಗೆ ಅವಾಗವಾಗ ಅಮ್ಮನ ಮನೆಗೆ ಹೋಗ್ತಾ ಇರ್ತೀವಿ. ಸೊ ಎಲ್ಲಾದರೂ ಒಂದು ಕಡೆ ಹೋಗಬೇಕಾದ್ರೆ ಅವಳದು ಅಂತ ಒಂದು ಸೆಟ್ ಥರ ಈ ಥರ ಇದ್ದರೆ ಎತ್ಕೊಂಡು ಹೋಗ್ಬಿಡ್ಬೋದು. ಸೊ ಅಲ್ಲಿ ಹೋಗಿ ಹುಡ್ಕೋ ಅವಶ್ಯಕತೆಯೂ ಇರಲ್ಲ ಅದಕ್ಕೋಸ್ಕರ. ಸೊ ಇದು ತುಂಬ ಈಸಿ ವೇಯಲ್ಲಿ ಈ ರೀತಿ ಫಿಟ್ ಮಾಡ್ಕೋಬೋದು ಈ ಬ್ಯಾಗು. ನೋಡಿ, ಈ ರೀತಿ ಒಂದು ಸೆಕ್ಷನ್ಸ್ ಕೊಟ್ಟಿದ್ದಾರೆ. ನಾವು ಯಾವ ಕಡೆ ಬೇಕೋ ಆ ಥರ ನೋಡಿಕೊಂಡು ನಾವು ಅದು ಸೆಕ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ನಿಮಗೆ ಯಾವ್ದ್ಯಾವುದು ಇಟ್ಕೋಬೇಕೋ ಆ ರೀತಿ ನೀವು ಸೆಕ್ಷನಲ್ಲಿ ನೀವು ಇಟ್ಕೋಬೋದು. ಕ್ರೀಮ್ಸು, ಪೌಡರ್ಸು, ಕೋಮು, ಬ್ರಷಸ್ ಏನು ಬೇಕಾದ್ರೂ ಇಟ್ಕೋಬೋದು. ಇದು ದೊಡ್ಡವ್ರು ಕೂಡ ಯೂಸ್ ಮಾಡ್ಕೋಬೋದು. ಸೊ ಒಂದು ಡೈಲಿ ವೇರ್ ಕಿಟ್ಟಿಗೆ ಇಷ್ಟು ಸಾಕಾಗುತ್ತೆ. ಬಟ್ ನಾನಿದು ಲಿಯಾಗ್ ಅಂತ ಪರ್ಚೇಸ್ ಮಾಡಿದ್ದೀನಿ. ಸ್ವಲ್ಪ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಮತ್ತು ವಾಟರ್ ಪ್ರೂಫ್ ಥರ ಇದೆ. ನೀರೇನೇಂದ್ರೂ ಬಿದ್ದರೆ ಏನೂ ಆಗಲ್ಲ ಅನಿಸುತ್ತೆ. ಸೊ ಇದೆಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡ್ತಿದ್ದೀನಿ, ಮಾವಿನಕಾಯಿ ಸಾರು.
ಸೊ ಇವ್ರಿಗೆ ಸ್ವಲ್ಪ ಮಾವಿನಕಾಯಿ ಎಲ್ಲ ತರಕಾರಿ ಹಾಕಿ ಮಾಡಿ ಕೊಟ್ಬಿಟ್ಟು ಅವ್ರಿಗೆ ನಾನು ಸ್ವಲ್ಪ ಖಾರವಾಗಿ ಸ್ವಲ್ಪ ರುಚಿಯಾಗಿ ಒಂದು ಮ್ಯಾಗಿ ನೂಡಲ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಲಿಯಾಗೆ ಸ್ವಲ್ಪ ದಾಲ್ ಸಾಂಬಾರು ಅದರಲ್ಲೇ ಇಡ್ತೀನಿ. ಎವ್ರಿ ಡೇ ಅವಳಿಗೆ ಸ್ವಲ್ಪ ದಾಲ್ ಅಥವಾ ಕರ್ಡ್ ಎರಡರಲ್ಲಿ ನಾನು ಮಿಕ್ಸ್ ಮ್ಯಾಚ್ ಮಾಡಿ ಡಿಫ್ರೆಂಟಾಗಿ ಮಾಡಿಕೊಡ್ತೀನಿ. ಸೊ ಮಧ್ಯಾಹ್ನ ಲಂಚ್ ಅವಳು ಸ್ವಲ್ಪ ಚೆನ್ನಾಗಿ ಹೆವಿಯಾಗಿ ತಿನ್ನಬೇಕು, ಅದಕ್ಕೋಸ್ಕರ ಆದಷ್ಟು ನಾನು ನೈಟಲ್ಲಿ ಅಷ್ಟು ಜಾಸ್ತಿ ಕೊಡೋಕ್ಕೆ ನೋಡಲ್ಲ. ಆಫ್ಟರ್ನೂನ್ ಮಾತ್ರ ಅವಳಿಗೆ ಹೆವಿಯಾಗಿ ಕೊಡ್ತೀನಿ. ಮಾರ್ನಿಂಗ್ ಲೈಟಾಗಿ ಒಂದು ಆಮ್ಲೆಟ್ ಎಗ್ ಅಥವಾ ಏನಾದರೂ ಬೇಯಿಸ್ಕೊಟ್ಬಿಡ್ತೀನಿ. ಸ್ವಲ್ಪ ಮಿಲ್ಕ್ ಕುಡಿತಾಳೆ. ಸೊ ಆಮೇಲೆ ಇನ್ನು ಬಿಟ್ವೀನ್ಸ್ ಫ್ರೂಟ್ಸ್ ಎಲ್ಲ ತಿನ್ಕೊತಾಳೆ. ಸೊ ನೂಡಲ್ಸ್ ಮಾಡೋದಕ್ಕೆ ನಾನು ಒಂದು ನೂಡಲ್ಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ, ಟೊಮೊಟೊ ಈರುಳ್ಳಿ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಒಂದು ಖಾರವಾಗಿರುವಂಥ ಒಂದು ಆಮ್ಲೆಟು ಹಾಕ್ಕೊತಿದ್ದೀನಿ. ಸೊ ಒಂದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಅದು ಉದ್ದಿನಬೇಳೆ, ಸೊ ಉದ್ದಿನಬೇಳೆ ಫುಲ್ಲಾಗಿರೋದು ಹಾಕ್ಕೊಂಡಿದ್ದೀನಿ. ನೀವು ಒಡೆದಿರೋ ಉದ್ದಿನಬೇಳೆ ಕೂಡ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಆನಿಯನ್ನು, ಟೊಮೊಟೊ ಸ್ವಲ್ಪ ಜಾಸ್ತಿ ಆನಿಯನ್ ಹಾಕಿದ್ರೆ ಸ್ವೀಟ್ ಬಂದುಬಿಡುತ್ತೆ. ಒಂದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಅರ್ಧ ಆನಿಯನ್ನು ಅರ್ಧ ಟೊಮೊಟೊ ಅಷ್ಟೇ. ಹಸಿಮೆಣ್ಸಿನ್ಕಾಯಿ ಒಂದು 2 ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಯಿಲಲ್ಲಿ ಸ್ವಲ್ಪ ಮ್ಯಾಗಿ ನೂಡಲ್ಸ್ ಪ್ಯಾಕೆಟ್ ಏನಿದೆಯೋ ಅದನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೀವಲ್ಲ, ಅದು ನಿಮಗೆ ಫ್ಲೇವರಲ್ಲಿ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಪೆಪ್ಪರ್, ಒಂದು 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರು, ಒಂದು ಸ್ವಲ್ಪ 1/4 ಟೀ ಸ್ಪೂನ್ ಅರಿಶಿಣದ ಪೌಡರು, ಸ್ವಲ್ಪ ಖಾರದ ಪೌಡರ್ ಒಂದು 1/4 ಟೀ ಸ್ಪೂನ್. ಸೊ ಎಷ್ಟು ಸೂಪರಾಗಿ ಇದು ಖಾರನೆಲ್ಲ ಎನ್ಹೆನ್ಸ್ ಮಾಡಿ ನಿಮಗೆ ತುಂಬ ರುಚಿಯಾಗಿ ಕೊಡುತ್ತೆ. ಸೊ ಇದನ್ನು ಟ್ರೈ ಮಾಡಿ. ಈ ಮಸಾಲೆನೆಲ್ಲ ಲೈಟಾಗಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ, ಅದು ಇನ್ನೂ ಟೇಸ್ಟ್ ಕೊಡುತ್ತೆ. ಆಮೇಲೆ ಇದಕ್ಕೆ ಬೇಕಾಗಿರುವಂಥ ನೀರು, ನಾನು ಒಂದು ಗ್ಲಾಸ್ ನೀರು ಫುಲ್ಲಾಗಿ ತೊಗೊತಿದ್ದೀನಿ, ಒಂದು ಮೀಡಿಯಮ್ ಗ್ಲಾಸಲ್ಲಿ. ಸೊ ಇದು ಕುದೀತಾ ಇರಬೇಕಾದ್ರೆ ನಾವು ಇದನ್ನು ಸ್ವಲ್ಪ ಹಿಂಗೆ ಕ್ರಷ್ ಮಾಡಿಬಿಟ್ಟು ಹಾಕಿದ್ರೆ ಮುಗೀತು. ಸೊ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟರೆ, ಸ್ವಲ್ಪ ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಕುಕ್ ಮಾಡಿದ್ರೆ ಸಾಕು, ರೆಡಿ ಆಗುತ್ತೆ. ಬಟ್ ಮುಚ್ಚಳ ಹಾಕಿ ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ತಿನ್ಬೋದು. ಸೊ ಇಲ್ಲೊಂದು ಖಾರವಾಗಿರುವಂಥ ಒಂದು ಸ್ಪೈಸಿ ಆಮ್ಲೆಟ್ನ ಹಾಕ್ಕೊತಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೊಮೊಟೊ, ಅರ್ಧ ಆನಿಯನ್ ನನಗೇನು ಮಿಕ್ಕಿದೆಯೋ ಅದನ್ನು ಹಾಕಿದ್ದೀನಿ. ಒಂದೇ ಒಂದು ಮೆಣಸಿನ್ಕಾಯಿನ ಚೆನ್ನಾಗಿ ಚಿಕ್ಕದಾಗಿ ಹೆಚ್ಚಾಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದೇ ಒಂದು ಆಮ್ಲೆಟ್ ಹಾಕ್ಕೊತಾ ಇದ್ದೀನಿ. ಸೊ ಅವರಿಗೆ ಆ ಬೇಳೆ ಸಾಂಬಾರಿಗೆ ಎಗ್ ಫ್ರೈ ಮಾಡಿಕೊಟ್ಟಿದ್ದೆ. ಆ ಎಗ್ ಫ್ರೈ ಮಾಡಿಕೊಟ್ಟಿರೋ ತವಾದಲ್ಲೇ ನಾನು ಮಾಡ್ತಾಯಿದ್ದೀನಿ. ತುಂಬ ಅದು ಎಷ್ಟು ಟೇಸ್ಟಾಗಿರುತ್ತಂದರೆ, ಸೊ ಆ ಫ್ರೈ ಮಾಡಿರುವಂಥ ಅದಕ್ಕೂ ಅಷ್ಟೇ ಅರಿಶಿನ, ಆಮೇಲೆ ಧನಿಯಾ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರು, ಸಾಲ್ಟು, ಖಾರದ ಪೌಡರ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಟ್ಟಿದ್ದೆ. ಸೊ ಅದರಲ್ಲೇ ಆ ಪ್ಯಾನಲ್ಲೇ ನಾನು ಆಮ್ಲೆಟ್ ಹಾಕ್ಕೊತೀನಿ, ಚೂರು ಆಯಿಲ್ ಹಾಕ್ಬಿಟ್ಟು. ತುಂಬ ಟೇಸ್ಟಾಗಿರುತ್ತೆ. ಸೊ ಮ್ಯಾಗಿ ಮತ್ತು ಇದನ್ನು ಚೆನ್ನಾಗಿ ಸೂಪರಾಗಿ ತಿಂದಾಯಿತು. ಈವ್ನಿಂಗಲ್ಲಿ ಸ್ವಲ್ಪ ಜೋರಾಗಿ ಮಳೆ ಸ್ಟಾರ್ಟ್ ಆಗಿದೆ. ಇವಾಗ ಒಂದೊಂದು ದಿನ ತುಂಬ ಬಿಸಿಲು ಬರ್ತಿದೆ, ಒಂದೊಂದು ದಿನ ಮಳೆ ಬರ್ತಿದೆ. ತುಂಬಾ ಚೆನ್ನಾಗಿ ವೆದರ್ಗಳು ಚೇಂಜ್ ಆಗ್ತಾ ಇದ್ದಂಗೂ ತುಂಬ ನಮಗೆ ಅದು ಬೇಕು ಇದು ಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಹೆಲ್ತ್ ವೈಸ್ ಏನೂ ಆಗದೆ ಇದ್ರೆ ಸಾಕು ಅನ್ನಿಸ್ತಾ ಇದೆ. ಸೊ ಇಷ್ಟವರೆಗೂ ಅಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು, ಇವಾಗ ಒಬ್ಬರೂ ಇಲ್ಲ. ಮಳೆಯಲ್ಲೂ ಸ್ವಲ್ಪ ಹೊತ್ತು ಆಡ್ತಾಯಿದ್ರು. ಬಟ್ ಕೆಲವರೆಲ್ಲ ಮಳೆಯಲ್ಲೇ ನೆನ್ಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಹೋಗ್ತಾಯಿದ್ರು ಎಂಜಾಯ್ ಮಾಡಿಕೊಂಡು. ಸೊ ಅದನ್ನೆಲ್ಲ ನಾನು ವೀಡಿಯೋ ಮಾಡೋದೇ ಮರೆತುಬಿಟ್ಟೆ. ಬಿಕಾಸ್ ಇವತ್ತು ಈವ್ನಿಂಗ್ ಒಂದು ಪಾರ್ಟಿ ಇದೆ, ಅದಕ್ಕೆ ನಾನು ಅರೇಂಜ್ ಮಾಡೋಕ್ಕೆ ಹೋಗಿದ್ದೆ. ಸ್ವಲ್ಪ ಗಿಫ್ಟ್ ಪರ್ಚೇಸ್ ಮಾಡೋದಿತ್ತು ಮತ್ತು ಡ್ರೆಸ್ಸಸ್ ಎಲ್ಲ ಎತ್ತಿಕ್ಕೋದಿತ್ತು, ಅದನ್ನೆಲ್ಲ ನೋಡಿ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಅದನ್ನೆಲ್ಲ ಮಿಸ್ ಮಾಡಿಕೊಂಡೆ. ನಾನು ಬರಬೇಕಾದ್ರೆ ಮಳೆ ಎಲ್ಲ ಚೆನ್ನಾಗಿ ಬಂದು ಬಿಟ್ಟಿತ್ತು. ಸೊ ನನ್ನ ಹಸ್ಬೆಂಡ್ ಕೇಳಿದಾಗಲೇ ಗೊತ್ತಾಯಿತು, ಕಾಫಿ ಮಾಡು, ಸ್ವಲ್ಪ ಚಳಿ ಅನ್ನಿಸ್ತಿದೆ ಅಂತ. ಸೊ ಕಾಫಿ ಕುಡಿದ್ಬಿಟ್ಟು ರೆಡಿ ಆಗಿಬಿಟ್ಟು ನಾವು ಫಂಕ್ಷನ್ಗೆ ಹೊರಟ್ಬಿಟ್ವಿ. ಅದೊಂದು ಪೂಜಾ. ಸೊ ಒಂದು ಕ್ಲೋಸ್ ಫ್ರೆಂಡ್ದೊಂದು ಪೂಜೆ ಇತ್ತು, ಅವ್ರದ್ದು ಪೂಜೆ ಮುಗಿಸ್ಕೊಂಡು ಅಲ್ಲೇ ಡಿನ್ನರ್ ಇವತ್ತು ಮಾಡಿಬಿಟ್ವಿ. ಸಖತ್ತಾಗಿ ಎಂಜಾಯ್ ಮಾಡ್ತಾಳೆ ಲಿಯಾ ಎಲ್ಲ ಈ ಥರ ಡ್ಯಾನ್ಸಸ್ನೆಲ್ಲ. ಸೊ ಅವಳಿಗೆ ಎಲ್ಲಾದರೂ ಹೋಗೋದಿದ್ರೆ ಅವಳಿಗೆ ತಕ್ಕಂಗೆ ಬಿಟ್ಬಿಡ್ತೀವಿ, ಅವಳಿಗೆ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ. ಬಟ್ ಇನ್ನೊಬ್ರಿಗೆ ಹರ್ಟ್ ಆಗದಿರೋ ಥರ ನಾವು ನೋಡ್ಕೊಂಡ್ಬಿಡ್ತೀವಿ. ಬಿಕಾಸ್ ಈ ಏಜಲ್ಲೇ ಅವ್ರಿಗೆ ಏನು ಬೇಕೋ ಅದನ್ನು ಮಾಡೋದಕ್ಕೆ ಅವ್ರಿಗೆ ಒಂದು ಏನು ಅನಿಸಲ್ಲ. ಸೊ ಈ ಏಜಲ್ಲಿ ಏನು ಮಾಡಬೇಕು ಅದು ಮಾಡಬೇಕು, ಬಟ್ ನಾವು ಜೊತೆಗೆ ಅವ್ರಿಗೆ ನಿಲ್ಲಬೇಕು. ಇವಾಗ ಅವಳು ಗ್ರೇಡ್ 1ಗೆ ಹೋಗ್ತಾ ಇದ್ದಾಳೆ. ತುಂಬ ಕನ್ಫ್ಯೂಷನಲ್ಲಿ ಇದ್ದು ಇವಾಗ ಗ್ರೇಡ್ 1ಗೆ ಹಾಕ್ಬಿಟ್ಟಿದ್ದೀನಿ ನಾನು. ಬಿಕಾಸ್ ಅವಳದು ಏಜ್ ಬಂದು ಇನ್ನು 5.7 ಗ್ರೇಡ್ 1ಗೆ ಹೋಗಬೇಕಾದ್ರೆ. ಬಟ್ ಏಜ್ ಚಿಕ್ಕದಾಯ್ತು ಅನ್ನೋ ಒಂದು ಫೀಲ್ ಇತ್ತು. ಆದರೆ ಎಲ್ಲ ಫ್ರೆಂಡ್ಸ್ ಜೊತೆ ಹಾಗೆ ಮಿಂಗಲ್ ಹಾಕ್ಕೊಂಡು ಅವಳು ಕೂಡ ಚೆನ್ನಾಗಿ ಅವ್ರ ಜೊತೆ ಮಿಂಗಲ್ ಆಗ್ತಾ ಇದ್ದಾಳೆ. ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಮಕ್ಕಳಿಗೆ ನಾವು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಬೇಕು. ಅದೇ ರೀತಿ ಇನ್ನೊಬ್ಬರಿಗೆ ಹರ್ಟ್ ಆಗದಿರೋ ಥರ ನಾವು ನೋಡ್ಕೋಬೇಕು. ಸೊ ಇನ್ನೊಬ್ರಿಗೆ ಹರ್ಟು ಆಗಬಾರ್ದು, ಇನ್ನೊಬ್ಬರಿಗೆ ಟ್ರಬಲ್ ಮಾಡ್ಬೋದು, ಅದು ನಾವು ಹೇಳ್ಕೊಡ್ಬೇಕು. ಪ್ರತಿಯೊಂದು ಅಮ್ಮಂದಿರು ಅದು ನಾವು ಹೇಳ್ಕೊಡ್ಬೇಕು. ಅದು ಗಂಡು
ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ, ಬಿಕಾಸ್ ಇದು ಬಂದು ನಮ್ಮ ಒಂದು ಸೊಸೈಟಿಗೆ ತುಂಬಾ ಒಳ್ಳೇದು ಅನಿಸುತ್ತೆ. ಸೊ ಅವ್ರಿಗೆ ಫ್ಯೂಚರಿಗೂ ಅಷ್ಟೇ, ಅದರಲ್ಲಿ ನಾವು ಎಷ್ಟೇ ಸ್ಟ್ರಿಕ್ಟ್ ಬೇಕಾದರೂ ಮಾಡ್ಬೋದು. ಸೊ ಇನ್ನೊಬ್ರಿಗೆ ಯಾವುದೇ ರೀತಿ ಹರ್ಟ್ ಮಾಡಬೇಡಿ. ಅದೇ ರೀತಿ ಯಾರನ್ನೂ ಟ್ರಬಲ್ ಮಾಡದೇ ಇದ್ರೇ ಅಷ್ಟೇ ಸಾಕಾಗುತ್ತೆ. ಸೊ ಎಷ್ಟೋ ಸತಿ ನಾವು ಅವಳಿಗೆ ತುಂಬ ಬುದ್ಧಿ ಹೇಳ್ತೀವಿ, ಬಿಕಾಸ್ ಇನ್ನೊಂದು 2 to 3 ಇಯರ್ಸ್ ನಮ್ಮ ಒಂದು ಮಾತುಗಳನ್ನ ಅವ್ರು ಕೇಳ್ಬೋದು. ಅದ್ರ ಮೇಲೆ ನನಗೂ ಗೊತ್ತಿಲ್ಲ, ಬಟ್ ನಮ್ಮ ಕೈಲಿ ಅದಿಲ್ಲ. ಯಾಕಂದರೆ ಅಷ್ಟು ಚಿಕ್ಕವರಾಗಿರ್ತಾರೆ, ಅವ್ರಿಗೆ ಯಾವುದೇ ರೀತಿ ಡಿಸಿಷನ್ ಮೇಕಿಂಗ್ ಇರಲ್ಲ. ಹಾಗಾಗಿ ಸ್ವಲ್ಪ ನಾವು ಅವ್ರಿಗೆ ಬೇಕಾಗಿರೋಂಥ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ನಲ್ಲಿ ಹಾಕಬೇಕು. ಆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸು ಅವ್ರಿಗೆ ತುಂಬ ಮೆಸ್ಸಿ ಆಗಬಾರ್ದು. ಸೊ ಇದು ಮಾಡಲಿ, ಅದು ಮಾಡಲಿ, ಅದು ಮಾಡಲಿ, ಇದು ಮಾಡಲಿ ಅಂತ ತುಂಬದಲ್ಲೂ ನಾವು ಮಿಸ್ ಮಾಡಬಾರ್ದು. ಬಿಕಾಸ್ ನಮ್ಮ ಸೊಸೈಟಿಯಲ್ಲಿ ಎಷ್ಟು ಒಂದು ಆ್ಯಕ್ಟಿವಿಟೀಸ್ ಇದೆ ಅಂದರೆ ಅಷ್ಟು ಆ್ಯಕ್ಟಿವಿಟೀಸ್. ಬೆಳೆಯೋ ಮಕ್ಕಳಿಗೆ ತುಂಬ ಆ್ಯಕ್ಟಿವಿಟೀಸ್ ಇದೆ. ಬಟ್ ನಾನೇನು ಮಾಡಿದ್ದೀನಿ ಅಂದರೆ ಅವಳಿಗೆ ಒಂದು ನೋಡ್ಕೊಂಡು ಹಾಕಿದ್ದೀನಿ. ಇವಾಗ ಅವಳಿಗೆ ಏನು ಬೇಕೋ ಅದನ್ನು ನಾನು ಅವಳಿಗೆ ಕರೆಕ್ಟಾಗಿ ಮಾಡಿ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾವೇನು ಅಂದ್ಕೊತೀವೋ ಅದು ಅವ್ರಿಗೆ ಇಂಟ್ರೆಸ್ಟ್ ಇವಾಗಿಂದನೇ ನಾವು ಕೊಟ್ರೇ ಅವಳಿಗೆ ಸ್ವಲ್ಪ ಅದು ಇಂಟ್ರೆಸ್ಟ್ ಬರುತ್ತೆ. ಸೊ ಇವಾಗ ಅವಳಿಗೊಂದು ಕರಾಟೆ ಕ್ಲಾಸಲ್ಲಿ ಹಾಕಿದ್ದೀನಿ. ಸೊ ಆ ಕರಾಟೆ ಕ್ಲಾಸು ಮತ್ತು ಅವಳಿಗೆ ಟ್ಯೂಷನ್ನು, ಸ್ಕೂಲು ಇದರಲ್ಲೇ ಟೈಮ್ ಆಗುತ್ತೆ. ಬಿಕಾಸ್ ಇವಾಗ ಟ್ಯೂಷನ್ಗೆಲ್ಲ ಹೋಗೋದಕ್ಕೆ ಸ್ವಲ್ಪ ಸ್ಕೂಲಿಂದ ಬರೋದೇ ಲೇಟ್ ಆಗುತ್ತೆ. ಹಾಗಾಗಿ ಟ್ಯೂಷನ್ಗೆ ಹೋಗಲೇಬೇಕು. ಫಸ್ಟ್ ಗ್ರೇಡ್ ಆಗಿದ್ದರಿಂದ ಸಬ್ಜೆಕ್ಟ್ಸ್ ಎಲ್ಲ ತುಂಬ ಜಾಸ್ತಿ ಆ್ಯಡ್ ಆಗಿದೆ, ಅದಕ್ಕೋಸ್ಕರ. ಸೊ ನಾನು ಇನ್ನೂ ಅವಳದು ಲೈಫ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಹಾಗೆ ನನ್ನ ಚಾನಲ್ನ ಕಂಟಿನ್ಯೂ ಮಾಡ್ತಾ ಇರಿ. ಬಿಕಾಸ್ ಸ್ವಲ್ಪ ಲೇಟ್ ಆದರೂ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸ್ವಲ್ಪ ನನಗೆ ಯಾವಾಗ ಆಗ್ತಾಯಿದೆ ವೀಡಿಯೋ ಮಾಡೋದಕ್ಕೆ ಆವಾಗೆಲ್ಲ ಖಂಡಿತವಾಗ್ಲೂ ನಿಮಗೆ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅದೇ ರೀತಿ ನಂದು ಇನ್ನೊಂದು ಚಾನಲ್ ಇದೆ, ಕನ್ಯಾಸ್ ಬೂಟಿಕ್ಸ್. ಸೊ ಇದು ಲೈಫ್ ಅಪ್ಡೇಟು. ಇದರಲ್ಲಿ ಬಂದು ನಿಮಗೆ ಎಲ್ಲ ರೀತಿಯಾದ ಸಾರೀಸ್ ಅವೈಲಬಲ್ ಇರುತ್ತೆ. ಸೊ ಅದನ್ನೆಲ್ಲ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ರೆಗ್ಯುಲರಾಗಿ. ನೀವು ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳೋ. ಅದೇ ರೀತಿ ಪ್ರೀಮಿಯಂ ಕ್ವಾಲಿಟಿ ನಿಮಗೆ ಜ್ಯುವೆಲರೀಸ್ ಕೂಡ ಅವೈಲಬಲ್ ಇದೆ. ಸೊ ಅದನ್ನು ಚೆಕ್ಔಟ್ ಮಾಡಿ. ಸೊ ಕನ್ಯಾಸ್ ಬೂಟಿಕ್ಸ್ ಚಾನಲ್ ಅದು. ಅದರಲ್ಲಿ ನಿಮಗೆ ಎಲ್ಲ ರೀತಿಯಾದ ಕಾಸ್ಮೆಟಾಲಜಿ ಕ್ಲಾಸ್ ಕೂಡ ಅವೈಲಬಲ್ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಲೇಟ್ ಆಗುತ್ತೆ ಕ್ಲಾಸಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ, ಬಟ್ ಖಂಡಿತವಾಗ್ಲೂ ಅದರಲ್ಲಿ ನಾನು ನಿಮಗೆ ಎಲ್ಲ ರೀತಿಯಾದ ಮೆಸೇಜಸ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್ ಬಾಯ್.